ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ದೀರಾ? ನಿಮ್ಗೇನು ಬಿಡಿ ತುಂಬ ಚೆನ್ನಾಗೇ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ಸೆಗ್ಮೆಂಟ್ ಜೊತೆಗೆ. ಎಸ್, ದ ಕುಕಿಂಗ್ ಸೆಗ್ಮೆಂಟ್ ಇಸ್ ಬ್ಯಾಕ್. ಮತ್ತೆ ಇನ್ನೊಂದು ಹೊಸ ಕುಕಿಂಗ್ ಸೆಗ್ಮೆಂಟ್ ಜೊತೆ ನಾನು ಬಂದಿದ್ದೀನಿ. ಬಟ್ ಇವತ್ತು ಕುಕಿಂಗ್ ನಮ್ಮ ಫ್ಯಾಮಿಲಿಯವ್ರ ಜೊತೆ ಅಲ್ಲ, ನಮ್ಮ ಮಚಾಸ್ ಜೊತೆ. ಹೌದು, ಶೆಟ್ರ್ ಮನೇಲಿ ಇವತ್ತು ಯಾರೂ ಇಲ್ಲ. ನಾವೆಲ್ಲರೂ ಹುಡುಗರೆಲ್ಲ ಹಾಕೊಂಡು ಗ್ಯಾಂಗ್ ಹಾಕೊಂಡು ಬಂದಿದ್ದೀವಿ ಒಂದು ಹೊಸ ರೆಸಿಪಿನ ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡೋಣ ಅಂತ. ಸೊ ಆ ರೆಸಿಪಿನ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೊ ಎಲ್ರು ಮನೆ ಒಳಗಡೆ ಇದ್ದಾರೆ. ನಾನು ಮೇಲ್ಗಡೆ ಇಂಟ್ರಡಕ್ಷನ್ ಪಾರ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಸೊ ಬನ್ನಿ, ಎಲ್ಲರ ಜೊತೆ ಹೋಗಿ ಮಾತಾಡಿ ಕುಕಿಂಗ್ ಮಾಡೋಣ, ಚೆನ್ನಾಗಿ ತಿನ್ನೋಣ. ಬನ್ನಿ. ನೋಡ್ಬೋದು ಇಲ್ಲಿ ನಮ್ಮ ಕರಿಯಾ ಅಂಡ್ ದೊಮ್ಮೆ ಇದ್ದಾರೆ. ಅಂಡ್ ಇವರೇ ಗೈಸ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಜಗ್ಗು ಅಲಿಯಾಸ್ ದೊಮ್ಮೆ. ಅಂಡ್ ಚತು ಒಂದು ಹಾಯ್ ಮಾಡ್ರಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಇವ್ರು ಯಾವಾಗಲೂ ನಮಸ್ಕಾರದಲ್ಲೇ ಇರ್ತಾರೆ. ಅಂಡ್ ನೋಡಿ ಗೈಸ್, ಇಷ್ಟು ಬ್ಲಾಗಲ್ಲಿ ಮಿಸ್ ಆಗಿದ್ದ ನಮ್ಮ ಜಗ್ಗು ಆನೆ ದೊಮ್ಮೆ ಇವರೇ. ರೀ ನಮಸ್ಕಾರ ಹೇಳ್ರಿ ರೀ. ಸೊ ಗೈಸ್, ಇದು ನಮ್ಮ ಶೆಟ್ರು. ಏಯ್ ನೋಡಿ ಗೈಸ್, ನನ್ನ ಮಕ್ಳಿಗೆ ಸ್ವಲ್ಪ ಸೌಜನ್ಯತೆನೇ ಅನ್ನೋದಿಲ್ಲ, ಇವನಿಗಂತೂ ಇಲ್ಲ. ಅಂಡ್ ಶೆಟ್ರೆ ನಮಸ್ಕಾರ, ಹೇಗ್ರಿ ಇದ್ದೀರಾ? ಸೊ ನೋಡಿ ಗೈಸ್, ಇವತ್ತು ಈ ನಮ್ಮ ಗ್ಯಾಂಗ್ ಜೊತೆಗೆ ನಾವು ಹೊಸ ಕುಕಿಂಗ್ ಸೆಗ್ಮೆಂಟ್ ನ ಮಾಡ್ತಾ ಇದೀವಿ. ಅಂಡ್ ಇದರ ಕುಕ್ ಬಂದ್ಬಿಟ್ಟು ಇವರೇ, ದಿ ಸೋ ಕಾಲ್ಡ್ ಬಗ್ಗು. ರೀ ಏನ್ರಿ ಕುಕ್ ಮಾಡ್ತಿದ್ರ ಇವತ್ತು? ಎಗ್ ರೈಸ್ ಜೊತೆಗೆ ಎಗ್ ಮಸಾಲ. ಅದ್ಯಾರು ನೀವೇ ಮಾಡ್ತೀಯಾ? ನಿಶಾನ್. ಶೆಟ್ರೆ ಎಗ್ ಮಸಾಲ ನೀವು ಮಾಡ್ತಿದ್ದೀರಾ? ನಾನು ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಎಗ್ ಮಸಾಲ ಜೊತೆಗೆ ಎಗ್ ರೈಸ್. A few moments later. ಸೊ ಗೈಸ್, ಈಗ ನಾವು ನಮ್ಮ ಇಬ್ರು ಕುಕ್ಗಳ ಜೊತೆ ಇದೀವಿ. ಸೊ ನಮ್ಮ ಇಲ್ಲಿ ಇವಾಗ ಎಗ್ ರೈಸ್ ಮಾಡ್ತಿರೋದು ನಮ್ಮ ಜಗ್ಗು ಅಂಡ್ ಎಗ್ ಮಸಾಲ ಮಾಡ್ತಿರೋದು ಶೆಟ್ರೆ. ಜಗ್ಗು, ಈಗ ಎಗ್ ರೈಸ್ ಏನೇನ್ ಬೇಕು? ಸೊ ಏನೇನ್ ರೆಡಿ ಮಾಡ್ಕೊಂಡಿದ್ಯಾ ನಮ್ಮ ಆಡಿಯನ್ಸ್ ಹೇಳ್ಬಿಡ. ಸೊ ಫಸ್ಟ್ ಮೊಟ್ಟೆ ಎಷ್ಟು ಬೇಕಾಗಿದೆ? ಎಷ್ಟು ಎಗ್ ರೈಸ್ ಮಾಡಕ್ಕೆ 6 ಮೊಟ್ಟೆ ತಗೊಂಡಿದ್ದೀನಿ, ಬಿಕಾಸ್ ನಾವು 4 ಜನ ಇದೀವಿ. ಆಯ್ತು. ಈರುಳ್ಳಿ, ಕ್ಯಾರೆಟ್, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬೀನ್ಸು, ಇವೆಲ್ಲ ಆಡ್ ಆನ್ ಇಂಗ್ರೀಡಿಯೆಂಟ್ಸು. ಮೇನ್ ರೈಸ್. ದಿಸ್ ಈಸ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಅಂಡ್ ದಿಸ್ ಈಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ ಗೈಸ್, ನಮ್ಗೆ ಏನೇನೋ ತಗೊಂಡು ರೆಡಿ ಮಾಡ್ಕೊಂಡಿದ್ದಾನೆ. ಇದು ಎಗ್ ರೈಸ್ ರೆಸಿಪಿನ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ನಮ್ಮ ಜಗ್ಗು ಹೇಳಿದಾನೆ. ಅಂಡ್ ಎಗ್ ಮಸಾಲಾಗೆ ಶೆಟ್ರೆ ಹೇಳ್ತಾರೆ. ಶೆಟ್ರೆ ಹೇಳ್ರಿ. ಇಲ್ಲೆಲ್ಲ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಇವ್ರು ಮಾಡಿ ತೋರಿಸ್ತಾರಾ? ಬರೀ ಗಾಯ್ಸ್, ಚಾಪ್ ಮಾಡೋಣ. ಸೊ ಗೈಸ್, ಈ ಸೆಗ್ಮೆಂಟ್ಗೆ ನಾವು ಇಡ್ತಿರೋ ಹೆಸರು ಹೆಂಗ್ ಗೊತ್ತಾ? ಕುಕಿಂಗ್ ವಿತ್ ಅಂತಮಾಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ ಲಾಸ್ಟ್ 2 ಬ್ಲಾಗ್ಸ್ ನೋಡಿದ್ರೇನ್ರಿ? ಹೆಂಗ್ರಿ ಇತ್ತು ನಮ್ ಬ್ಲಾಗ್ಸು? ಸ್ವಲ್ಪ ಶೂಟ್ ಹಾಕಿದ್ಯಾ? ಫ್ರೆಂಡ್ ಬಗ್ಗೆ ಸೆನ್ಸರ್ ಬ್ಲಾಗ್ ಅಲ್ಲಿ ಆದ್ರೂ ಒಂದು ಒಳ್ಳೆ ಮಾತು ಹೇಳ್ತೀಯಾ ಅಂದ್ರೆ ಏನಿದು ಶೂಟ್ ಗೀಟ್ ಅಂತೆಲ್ಲ ಅಂದ್ಕೊಂಡು. ಸೊ ನೋಡ್ಬೋದು ಗೈಸ್, ಇವನೇ ಜಗ್ಗು, ಸೋ ಕಾಲ್ಡ್ ಆನೆ ಆಫ್ ಅವರ್ ಗ್ಯಾಂಗ್. ಏನ್ರಿ ಗುರಾಯಿಸ್ತೀರಾ? ಆನೆ ತೊಳೆದ್ಬಿಡುತ್ತೆ, ಕಣ್ಣು ಆನೆ ನೀನಾದ್ರೆ ಮಾವುತ. ಸೊ ನೋಡಿ ಗೈಸ್, ಇವನು ಪೀಸ್ ಮಾಡ್ಕೊಂಡು ತಿನ್ನೋನು. ಏ ಮಾವುತ, ಆನೆ ಪಳಗ್ಸೋನೆ, ಬಾರೋ ಇಲ್ಲಿ ಒಂದು ನಿಮಿಷ. ಆಡಿಯನ್ಸ್ ಕಾಯ್ತವ್ರು, ಬಾರೋ ಬೇಗ. ಆನೆಗೊಂದು ಅವಾಜ್ ಹಾಕ್ರಿ, ಹೇಳ್ತೀನಿ. ಸೊ ಗೈಸ್, ಅವ್ರು ಕುಕ್ ಮಾಡ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಮಾಡ್ಕೊಳ್ಳಿ. ನೀನೊಂದು ಚಂದ್ರ ಸ್ಪೆಷಲ್ ರುಬ್ಬಲಿ ಕೊಡು ರಾಹುಲ್ ಅನ್ನೋ ತರ ನೀನು ಒಂದು ಹೇಳೋ ಏನಾದ್ರು ಸ್ಪೆಷಲ್ ಆಗಿ. ಮೊಟ್ಟೆಗಳನ್ನು ಕೊಡು ನಿಶಾಂತ. ಈಗ ಚಂದ್ರ ಸ್ಟೈಲ್ ಅಲ್ಲಿ ಅಥವಾ ಇವ್ರ ಯಾವ್ದಾದ್ರು ಒಬ್ರು ಕುಕಿಂಗ್ ಎಕ್ಸ್ಪರ್ಟ್ ಸ್ಟೈಲ್ ಅಲ್ಲಿ ಏನಾದ್ರು ಒಂದು ಹೇಳು, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲೈಕ್ ನಾವು ನಮ್ದೇ ಸ್ಟೈಲ್ ಹೇಳು. ಮಾಡಂಗಿದ್ರೆ ಮಾಡ್ಕೊಳ್ಳಿ, ಮಾಡ್ದರೆ ಮಲಿಕೊಳ್ಳಿ. Meanwhile, ಹಿಂದಕ್ಕೆ ಮಾಡೋದಿದು ಅದು ಮನುಷ್ಯರು ವೆಯ್ಟ್ ತಡೆಯುತ್ತೆ ಗುರು, ಆನೆ ವೇಟ್ ತಡೆಯಲ್ಲ. ಎಕ್ಸಾಕ್ಟ್ಲಿ. ನನ್ನ ಮಗ ಇವಾಗ ಊರ್ಗ್ ಹೋಗ್ತಿದ್ದಾನೆ ಗಾಯ್ಸ್. ಇವನ್ ಮಗ ಅಲ್ಲ ಗಾಯ್ಸ್, ಇವನು ಯಾರೋ ಇವನು. ಸೊ ಗಾಯ್ಸ್, ಹೋಗ್ ನಿಶಾಂತ್, ಲಕ್ಕನ್ ಬಾ ಅಂತಂದ್ರೆ ಊರಿಗೆ ಹೋಗ್ತಿದ್ಯಾ? ಹೇಳು ನಿಶಾಂತ್ ಹೋಗು ಅಂತ ಪುಂಗು ಅಂತೆಲ್ಲ. ಸೊ ನೋಡಿ ಗಾಯ್ಸ್, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ?
ನನ್ ಮಕ್ಕಳು ಸರ್. ಏನೋ ಕಷ್ಟ ನಿನ್ಗೆ? ಏಯ್ ತಿನ್ನಲ್ಲ ಕೊಡ್ಬೇಡ. ಹೊಸ ಶರ್ಟ್ ಹಾಕೊಂಡು ಓ ಹೊಸದಾಗಕ್ಕೆ ಯಾವ್ದೋ ಒಂದು ಹಾಕೊಂಡಿದ್ದೆ ಫುಲ್. सारी उम्र में जो कर जबड़े ನಾನು ಹೇಳೋದೇ ಒಂದ್ಸಲಿ ನಾನು ತಿರ್ಗಾ ವಿಡಿಯೋ ಮಾಡ್ಕೊಂಡು ಹೇಳ್ಸ್ಕೊಡ್ತೀನಿ. ಇದೊಂದು ಸ್ಕ್ರಿಪ್ಟ್ ಅಂತ. ಸೊ ಗೈಸ್ ಇವ್ನು ಹೇಳ್ದ ಇಂಥ ಎಡಿಟರ್ಸ್ ಬೇಕಾ ನಿಮ್ಗೆ ಅಂತ. ನಾನು ಹೇಳ್ತೀನಿ ಗೈಸ್, ನನ್ನ ಎಡಿಟರ್ಸ್ ನನ್ನ ಆಸ್ತಿ ಗೈಸ್. चले एक काम कर 200 रुपए दे और 50 रुपए काट ओवर एक्टिंग के वजह ಈಗ ನಮ್ಮ ಜಗ್ಗು ಎಲ್ಲ ಕಟ್ ಮಾಡ್ಕೊಂಡು ಆಗಿದೆ. ಸೊ ಜಗ್ಗು ಗೈಸ್ ಅಡಿಗೆ ಮನೆ ಸೆಷನ್ ಈಗ ರನ್ನಿಂಗ್. ಬನ್ನಿ ಎಲ್ಲ ಅಡಿಗೆ ಮನೆಗೆ ಹೋಗೋಣ. ಬನ್ನಿ. A few moments later. ಆಯಿಲ್ ಹಾಕೊಳ್ಳೋಣ. ನೆಕ್ಸ್ಟ್ ಬಂದು ಸಾಸಿವೆ. ಚಟಾಪಟ ಚಟಾಪಟ. ಗೈಸ್ ಚಾಪ್ ಮಾಡಿರೋ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ. ಸೊ ಈಗ ಫಸ್ಟು ಎಣ್ಣೆಗೆ ಸಾಸಿವೆ ಹಾಕಿದೀವಿ. ಇವಾಗ ಚಟಾಪಟ ಚಟಾಪಟ ಅನ್ಸೋ ಕರಿಬೇವಿನ ಸೊಪ್ಪು ನೋಡಿ ಗೈಸ್. ಚಟಾಪಟ ಚಟಾಪಟ ಗೈಸ್. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ಗೈಸ್ ಕ್ಯಾರೆಟ್ ಬೀನ್ಸ್ ಹಾಕೊಳ್ಳೋಣ. ತಿನ್ಬೇಕಾದ್ರೆ ಬಾಯಿಗೆ ಸಿಗ್ಬಾರ್ದು, ಅಂದ್ರೆ ಐ ಮೀನ್ ಗಟ್ಟಿಗೆ ಸಿಗ್ಬಾರ್ದು. ಜಾಸ್ತಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಅವಾಗ ಸ್ವಲ್ಪ ಮೆತ್ತಗೆ ಇರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ. ಡೌಟ್ ಬಾಯ್ ಸಿಗ. Meanwhile. ಕಪ್ಪೆ ಹೊಡಿತಾವ್ರೆ, ಹೊಡಿರಿ, ನಾನು ಬರ್ತೀನಿ. ಇನ್ನೊಂದು ಜಗ್ಗು ಜಗ್ಗು ಗಾಯ್ಸ್ ಎಗ್ ಮಸಾಲ ಅಂತ ಮೊಟ್ಟೆ ಇಟ್ರೆ ಒಂದ್ ಬಾಯಿಗೆ ಊರ್ಗ್ ಹೋಗೋನು ಮುಚ್ಕೊಂಡು ಊರ್ಗ್ ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದೆಲ್ಲ ಹಿಂಗ ಎಗ್ ರೈಸ್ಗೆ 60 ರೂಪಾಯಿ ಕೊಡ್ತೀನಿ. ಅದಕ್ಕೆ ಮೊಟ್ಟೆನೇ ಇಟ್ಕೊಂಡ್ಬಿಟ್ಟು ಆಯ್ತು ಬಾ. ನೀರ್ ಕುಡಿಯೋ ತೇಜು ಎಗ್ ಮಸಾಲ. ಸೊ ಗೈಸ್ ಇವಾಗ ಎಲ್ಲ ಬೆಂದಿದೆ ತರಕಾರಿ ಎಲ್ಲ. ಈಗ ಒಂದೊಂದೇ ಪೌಡರ್ ಹಾಕೊಂಬರೋಣ. ಎಗ್ ಮಸಾಲ ಹಾಕ್ತಿದ್ಯಾ? ದಿಸ್ ಇಸ್ ಎಗ್ ಮಸಾಲ. ಓಕೆ, ಆ ಕಂಪನಿ ನಂಬರ್ದು ಯಾವುದು? ಬಿರಿಯಾನಿ ಮಸಾಲ. ಇರೋ ಬರೋ ಮಸಾಲಾ ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ಇಟ್ಸ್ ಪ್ಯೂರ್ಲಿ ಅನ್ಪ್ರೊಫೆಷನಲ್ ಕುಕಿಂಗ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾರೋ ಎಗ್ ರೈಸ್ ಹಾಕಲ್ಲ ಆಲ್ಮೋಸ್ಟ್. ನಾವು ಸುಮ್ಮನೆ ಕನ್ನಡದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೀವಿ. ಸ್ವಲ್ಪ ಟೇಸ್ಟ್ ಇರ್ಲಿ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟ. ರುಚಿಗೆ ತಕ್ಕಷ್ಟು. ಇದು ನಮ್ ರೆಸಿಪಿ ಆಗಿದ್ರಿಂದ ನಮ್ಗೆ ಏನು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾವ್ದು ಅನ್ಸುತ್ತೆ ಅದನ್ನ ಹಾಕೊಬಹುದು. ಜಗ್ಗು ರೀಸೆಂಟ್ ಟೈಮ್ಸ್ ಅಲ್ಲಿ ರಾಹುಲ್ ಆಟ್ರಲ್ಲಿ ಹೆವಿ ಓಡಾಡ್ತೈತೆ. ನೀನ್ ನಮ್ಗೆ ಹಂಗಲ್ಲಿ ಯಾರನ್ನ ಕಲಿಬೇಕು ಅಂದ್ರೆ ಯಾರನ್ನ ಕಲಿತೀಯ? तू समझा? हाँ नहीं तू समझा नहीं. ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ. ರೈಸ್ ಮೇಲೆ ಜಾಸ್ತಿ ಹಾಕೊಳ್ಳೋಣ. ಇವಾಗ ಸುಮ್ಮನೆ ಮಸಾಲೆ ಸ್ವಲ್ಪ ಹಿಡಿಲಿ ಅಂತ ಅಷ್ಟೇ. ಫುಲ್ ಶೆಕೆಗರು ಹೊಟ್ಟೆ ತಗೊಂಬಾರಪ್ಪ ರಾಜ. ಕಪ್ಪೆ ಗೈಸ್ ಈಗ ಮೊಟ್ಟೆ ಹೊಡ್ಕೊಂಡು ಆಗಿದೆ. ಸೊ ಜಗ್ಗು ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದಾನೆ. ಮಾಡು ಜಗ್ಗು ಮಾಡು. ಗೈಸ್ ಈಗ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ರೈಸ್ ಹಾಕೋತಿದ್ದಾನೆ. ಸೊ ಇದನ್ನ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ ಅಂತ ಅನ್ಕೋತೀನಿ. ಹೌದೇನಾ? ರೆಡಿನಾ? ಆಲ್ಮೋಸ್ಟ್ 80%. ಸೊ ಗೈಸ್ ಸೋಯಾ ಸಾಸ್ ನೋಡ್ಕೊಂಡು ಹಾಕು. ಚಿಲ್ಲಿ ಸಾಸ್ ಗೈಸ್ ಸ್ವಲ್ಪ ಹಾಕೊಂಡ್ರೆ ಸಾಕು. ಚಿಲ್ಲಿ ಪೌಡರ್ ಪ್ರಾಸೆಸ್ ಮಿಕ್ಸಿಂಗ್. ಎಲ್ಲ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಎತ್ತಾಡ್ತಿದ್ದಾನೆ ಗೈಸ್. ನಮ್ಗೆ ಚಟಾಪಟ ಚಟಾಪಟ. ಅದು ಒಗ್ಗರಣೆ ಹಾಕ್ಬೇಕಾದ್ರು ಆ ಥರ ಹೇಳೋದು. ಬಟ್ ಪರವಾಗಿಲ್ಲ ಗೈಸ್, ನೋಡಿದ್ರೆ ತಿನ್ಬೋದು ಅಂತ ಅನ್ನಿಸ್ತಿದೆ. ಚೆನ್ನಾಗಿ ಮಾಡಿರ್ತಾನೆ. ಟೇಸ್ಟ್ ನೋಡಿದ್ಮೇಲೆ ಹೇಳೋಣ ಹೇಗಿರುತ್ತೆ ಅಂತ. Meanwhile. ಸೊ ಗಾಯ್ಸ್ ನಿಂಬು ಸೋಡಾ ರೆಡಿ. After so much efforts, this is ready. Okay. One eternity later. ಸೊ ಶೆಟ್ರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್. ಥ್ಯಾಂಕ್ ಯು. ಸೊ ನಿಮ್ ರೆಸಿಪಿ ಎಗ್ ಮಸಾಲ. ಜಗ್ಗು ಎಗ್ ರೈಸ್ ಮಾಡ್ದ. ಇವಾಗ ನಾವು ಎಗ್ ಮಸಾಲ ಮಾಡೋಣ ಬನ್ನಿ ಗಾಯ್ಸ್. ಫಸ್ಟು ಎಗ್ನ ಬೇಯಿಸ್ಕೊಂಡು ಆಮೇಲೆ ಅದನ್ನ ಚಿಕ್ಕದಾಗೆ ಪೀಸ್ ಮಾಡ್ಕೊಳ್ಳೋಣ.
ಜಗ್ಗು ಸೆಷನ್ ಆಯ್ತು, ಈಗ ನಮ್ಮ ಶೆಟ್ರು ಸೆಷನ್ ಸ್ಟಾರ್ಟ್ ಆಗಿದೆ. ಸೊ ಎಗ್ ಮಸಾಲ ಮಾಡ್ತಿದ್ದಾರೆ. ಶೆಟ್ರೆ, ಓವರ್ ಟು ಯು. ಹೇಳಿ ಏನೇನು ಮಾಡ್ತಿದ್ದಾರೆ, ಏನೇನು ಹಾಕ್ತೀರಾ? ಫಸ್ಟ್ ಎಣ್ಣೆ ಹಾಕೋಣ. ಎಷ್ಟು ಸ್ಪೂನು? ನನಗೆ ತಕ್ಕಂಗೆ ಸಾಕು ಅನ್ಸುತ್ತೆ ಗೈಸ್. ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಅರ್ಶಿನ. ಕಂಪ್ನಿ ಅದು ಶೆಟ್ರೆ? ಯಾವ ಕಂಪನಿ ನಿಶಾಂತ್? ಇದು ತೇಜು, ನಮ್ಮ ಮನೇಲಿ ಯೂಸ್ ಮಾಡೋದೆಲ್ಲ ತೇಜು. ತೇಜು ಎಗ್ ಮಸಾಲ, ಬ್ರ್ಯಾಂಡ್ ಓನರ್. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ನಮಗೆ ಬೇಕಾಗುತ್ತೆ. ಸೋಯಾ ಸಾಸ್ ಸ್ವಲ್ಪ ಹಾಕಿ ಸುರಿದ್ಬಿಡುತ್ತೆ. ಸುಮ್ಮನೆ ಟೇಸ್ಟ್ಗೆ. ನೀರು ನಮ್ಗೆ ಎಷ್ಟು ಬೇಕು ಅಷ್ಟು ಸಾಕು ಬಿಡಿದ್ರು. ಯಾವ್ಯಾವ ಪೌಡರ್ ಸಿಗುತ್ತೋ ಕೈಗೆ ಎಲ್ಲ ಹಾಕ್ತಾ ಇದೀವಿ. ಟೇಸ್ಟ್ ಹೆಂಗ್ ಸೊ ಬರುತ್ತೋ. ಅಡಿಗೆ ಅಂದ್ರೆ ಹೀಗೆ ಗೈಸ್, ಹೀಗೆ ಮಾಡ್ಬೇಕು ಅಂತಿಲ್ಲ. ನಾವು ಮಾಡಿದ್ದೆಲ್ಲ ಅಡಿಗೆನೆ. ಸೊ ವಿ ಆರ್ ಎಕ್ಸ್ಪ್ಲೋರಿಂಗ್ ಮೆನಿ ಥಿಂಗ್ಸ್ ಇನ್ ಅಡಿಗೆ. ಸೊ ನಮ್ಮ ಶೆಟ್ರು ಪಾಪ ನಿಮ್ಗೆ ಎಗ್ ಮಸಾಲ ಬಿಟ್ಟು ಬೇರೆ ಏನೋ ಮಾಡಕ್ ಬರುತ್ತಾ ನಿಮ್ಗೆ? ಎಗ್ ರೈಸ್ ಮಾಡ್ತಾನೆ ಬಿಡಿ ಗೈಸ್. ಬಟ್ ಒಳ್ಳೊಳ್ಳೆ ಕುಕ್ಸ್ ಇದಾರೆ ಗೈಸ್ ನಮ್ಮ ಗ್ಯಾಂಗಲ್ಲಿ. ನಮ್ಮ ಗ್ಯಾಂಗಲ್ಲಿ ಒಳ್ಳೊಳ್ಳೆ ಕುಕ್ಸ್ ಇದಾರೆ. ಅದ್ರಲ್ಲೂ ಒಬ್ಬ ಕುಶಾಲ್ ಅಲಿಯಾಸ್ ಕಾಂತ ಅಂತ ಒಬ್ಬ ಇದ್ದಾನೆ. ನಾವು ಪ್ರೀತಿಯಿಂದ ಬ್ರೂಸ್ಲಿ ಅಂತ ಕರಿತೀವಿ. ಅವನಂತೂ ಕುಕಿಂಗ್ ಸಖತ್ತಾಗಿ ಮಾಡ್ತಾನೆ. ಅಂಡ್ ತುಂಬಾ ಜನ ತಿಂದಿದ್ದಾರೆ, ನನ್ನ ಒಬ್ಬನ್ ಬಿಟ್ಟು ನಮ್ಮ ಗ್ಯಾಂಗಲ್ಲಿ ಅವನ ಕೈ ರುಚಿನ. ಸೊ ಆದಷ್ಟು ಬೇಗ ಅವನು ಕೂಡ ನಮ್ಮ ಬ್ಲಾಗಲ್ಲಿ ತೋರಿಸ್ತೀವಿ. ಅವನ ಕೈಲೂ ಕೂಡ ಏನಾದ್ರು ಒಂದು ಕುಕಿಂಗ್ ನ ರೆಸಿಪಿನ ಮಾಡಿಸ್ತೀವಿ. ಸೊ ಕಾಂತ, ವೇಟಿಂಗ್ ಫಾರ್ ಯು. ಬೇಗ ಬಂದು ಸೇರ್ಕೊಳಪ್ಪ. ಏನಾದ್ರು ಉಪ್ಪು ಖಾರ ಇಟ್ಸ್ ಗುಡ್ ಬ್ರೋ. ಟೇಸ್ಟ್ ಮಾಡಿ ಒಂದ್ಸರಿ. ಕರಿಯ ಬಾರಪ್ಪ ನೀನು. ಏನ್ ನೋಡ್ಕೋ, ಬಿಹೈಂಡ್ ಕ್ಯಾಮ್ರಾ ಸೀನ್ಸ್. ಏನಾದ್ರು ಹಾಕ್ಬೇಕಾ? ಒಂಚೂರು ಹೆವಿ ಮಸಾಲೆ ಆಗೋಯ್ತು. ಉಪ್ಪು ಲೈಟ್ ಆಗಿ ಹಾಕಿಲ್ಲ ನಾವು. ಫಸ್ಟ್ ಸ್ಪೂನ್ ಉಪ್ಪು. ಈ ತರ ಕುದ್ದಾದ್ಮೇಲೆ ಈಗ ಕುಯ್ದಿಟ್ಕೊಂಡಿರೋ ಮೊಟ್ಟೆನ ಹಾಕ್ಬೇಕು. ಅರ್ಧ ಎಲ್ಲ ಇನ್ನೊಂದು ಬಕೆಟ್ ತಿನ್ಕೊಂಡ್ಬಿಟ್ಟವ್ರೆ ಗೈಸ್. ಇವ್ರು ತಿಂದ ಒಬ್ಬ ಒಂದ್ ಮುಟ್ಟೆ ಫುಲ್ ಖಾಲಿ ಮಾಡಿ ಕಪ್ಪೆ ಗೈಸ್, ಇಟ್ಸ್ ಕಪ್ಪೆ. ಮಸಾಲ ಬ್ರ್ಯಾಂಡ್. ಆಮೇಲೆ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಕುದಿಯಕ್ ಬಿಡಿ. ಅದ್ರ ಮೇಲೆ ಪ್ಲೇಟ್ ಮುಟ್ತೀರಾ? ಬಾಯಲ್ಲಿ ನೀರು, ಮುರಳಿ ಮಿಲ್ಟ್ರಿ ಹೋಟೆಲ್ ತರ. ಮುಖದಲ್ಲಿ ಬೇವರು. ಚಟಾಪಟ. 1 eternity later. ನಮ್ ಜಗ್ಗುಗೆ ಬಿಸಿ ಬಿಸಿ ಜಗ್ಗು ಸಾಕು, ಬೇಗ ಅನ್ಸೋ. ಅವ್ನು ಎಗ್ ರೈಸ್ ಮಾಡಿದಾನೆ, ನಾನು ಎಗ್ ಮಸಾಲ ಮಾಡಿದೀನಿ. ಇವಾಗ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ನೋಡೋಣ. ಮಾಡಿರೋದು ನೀವು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಹೆಂಗೆ? ಒನ್ ಮೋರ್. ಚೆನ್ನಾಗಿದೆ ಗೈಸ್. ಇದು ತುಂಬಾ ಅಂತಾರ, ಬಟ್ ಚೆನ್ನಾಗಿದೆ. ಏಯ್, ಗಿವ್ ಸಮ್ ಆನೆಸ್ಟ್ ರಿವ್ಯೂ. ಚೆನ್ನಾಗಿದೆ. ಇಟ್ಸ್ ಗುಡ್ ಗೈಸ್. ಬ್ಯಾಚುಲರ್ಸ್ ಅರ್ಜೆಂಟ್ ಅಲ್ಲಿ ಅಥವಾ ಮಾಡಕ್ ಬರ್ದಿರೋರು, ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಈಸಿಯಾಗಿ ನಮ್ಮ ರೆಸಿಪಿ ನೋಡಿ ಮಾಡ್ಕೋಬಹುದು. ಚೆನ್ನಾಗಿದೆ. ಇಟ್ಸ್ ಗುಡ್. ಟೇಸ್ಟ್ ತಕ್ಕದಾಗಿದೆ ಒಂಥರ ಚೆನ್ನಾಗಿದೆ. ರೈಸ್ ಆಯ್ತು. ಈಗ ಎಗ್ ಮಸಾಲ ನೋಡೋಣ. ಈಗ ಕಾನ್ಸೆಪ್ಟ್ ಸೊ ನಮ್ಮ ಶೆಟ್ರು ಮಾಡಿರೋದು ಗೈಸ್ ನೋಡೋಣ. ಸಕ್ಕತ್ತಾಗಿದೆ ಗೈಸ್. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ಲಿಟ್ರಲಿ ಒಳ್ಳೆ ಕಾಂಬಿನೇಷನ್ ಎಗ್ ರೈಸ್ ಎಗ್ ಮಸಾಲ ಕೂಡ. ಸೊ ಥ್ಯಾಂಕ್ಸ್ ಜಗ್ಗು, ಥ್ಯಾಂಕ್ಸ್ ಶೆಟ್ರೆ, ಒಂದು ಒಳ್ಳೆ ರೆಸಿಪಿನ ನನಗೆ ಮಾಡಿ ಕೊಟ್ಟಿದ್ದಕ್ಕೆ ಅಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಆ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ. ಸೊ ಗೈಸ್, ನನಗೋಸ್ಕರ ಅಲ್ದಿದ್ರು ಇವ್ರಿಬ್ರಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಇದು ನಿಮ್ಮ ಮಿಸ್ಟರ್ ಕನ್ನಡಿಗ. ಸೊ ಇದು ಇವತ್ತಿನ ಬ್ಲಾಗ್. ಮತ್ತೆ ಮುಂದೆ ಸಿಗೋಣ ಇನ್ನೊಂದು ಹೊಸ ಬ್ಲಾಗ್ ಜೊತೆ, ಒಂದು ಹೊಸ ಕಂಟೆಂಟ್ ಜೊತೆ. ಸೊ ಅಲ್ಲಿವರೆಗೂ ನಾನು ಬಾಯ್ ಹೇಳಲ್ಲ, ವಾಚಿಂಗ್ ಬಿಕಾಸ್ ವಿಡಿಯೋ ಇನ್ನು ಬಾಕಿ ಇದೆ. ಸಿಗೋಣ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. और अभी तो रुको, क्लाइमैक्स अभी बाकी।